ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ಬಾದಂತಹ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು, ಈ ಥರ ನಿಮ್ಮ ಒಂದು ಹೆಸರನ್ನು ಸಹ ಈ ಒಂದು ಜಾಗದಲ್ಲಿ ಆದರೆ ನೀವು ಸೆಟ್ ಮಾಡ್ಬೋದು. ಸೊ ನಾನು ಇಲ್ಲಿ ನೀವು ಅದರಲ್ಲಿ ಗಮನಿಸ್ತಿರ್ಬೋದು, ನಾನು ಆದರೆ ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಅಂತ ಅಂದರೆ ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಅಂತ ಹೇಳಿಬಿಟ್ಟು ನೇಮ್ ನಾನು ಇಟ್ಟಿದ್ದೀನಿ. ಸೊ ಈ ಒಂದು ಜಾಗದಲ್ಲಿ ನಿಮ್ಮ ಹೆಸರಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಾಗಿರ್ಬೋದು, ಯಾರ ಹೆಸರು ಬೇಕಾದರೂ ಈ ಥರ ನೀವು ಅದರಲ್ಲಿ ಸೆಟ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಸೆಟ್ ಮಾಡ್ಕೊಳ್ಳೋದ್ರಿಂದ. ಸೊ ಖಂಡಿತ ನಿಮಗೆ ಈ ಒಂದು ಟ್ರಿಕ್ ಅನ್ನೋದು ಇಷ್ಟ ಆಗುತ್ತೆ. ಸೊ ಈ ಥರ ಹೇಗೆ ಸೆಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ಫ್ರೆಂಡ್ಸ್, ಆ ಒಂದು ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ವಿಡಿಯೋ ನೋಡೋ ಪ್ರತಿಯೊಬ್ಬರು ಈ ಥರ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾದರೆ ಈ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ನಲ್ಲಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಸೊ ಅಮೇಝಿಂಗ್, ಸೂಪರ್, ಗುಡ್ ಅಂತ ಹೇಳಿಬಿಟ್ಟು ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಕಾಮೆಂಟ್ ಮಾಡಿ ಈ ಥರ ನಮಗೆ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗೆ ಒಂದು ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ ಲಿಂಕ್ ಸಹ ಕೊಟ್ಟಿರ್ತೀನಿ. ನಿಮಗೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತಹ ಏನೇ ಡೌಟ್ಸ್ ಇದ್ದರೂ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದು ಫಾಲೋ ಮಾಡಿ, ಅಲ್ಲಿ ಮೆಸೇಜ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಗೈಸ್, ಈ ಥರ ಸೆಟ್ ಮಾಡ್ಕೊಳ್ಳಿಕ್ಕೆ ಒಂದು ಅಪ್ಲಿಕೇಶನ್ ಅಂದರೆ ಬೇಕಾಗುತ್ತೆ. ಹೇಗೆ ಡೌನ್ಲೋಡ್ ಮಾಡೋದು ಅಂತ ಮತ್ತೆ ತಿಳಿಸ್ತೀನಿ. ಈಗ ಅಪ್ಲಿಕೇಶನ್ ಓಪನ್ ಮಾಡೋಣ. ಸೊ ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಾದರೆ ಬರುವಂಥದ್ದು. ಸೊ ನೀವು ಇಲ್ಲಾದರೆ ಗಮನಿಸ್ತಿದ್ದೀರಾ, ಈ ರೀತಿಯಾಗಾದರೆ ಓಪನ್ ಆಗುತ್ತೆ. ಸೊ ಒಂದು ಬಾರಿ ಓಪನ್ ಆದ ನಂತರ ಈ ಒಂದು ಜಾಗದಲ್ಲಿ ಎಲ್ಲ ಪರ್ಮಿಷನ್ಸ್ ಅಂದರೆ ನೀವು ಅಲೋ ಮಾಡಬೇಕಾಗುತ್ತೆ. ಸೊ ಈ ಒಂದು ಜಾಗದಲ್ಲಿ ಇದೆಯಲ್ವಾ, ಸೊ ಈ ಒಂದು ಪರ್ಮಿಷನ್ಸನ್ನು ಕೊಟ್ಟರೆ ಮಾತ್ರನೇ ಪ್ರಾಪರಾಗಿ ಅಪ್ಲಿಕೇಶನ್ ಅಂದರೆ ವರ್ಕ್ ಆಗುವಂಥದ್ದು. ಸೊ ಎಲ್ಲ ಪರ್ಮಿಷನನ್ನು ಅಲೋ ಮಾಡಿ. ಸೊ ಒಂದು ಬಾರಿ ಪರ್ಮಿಷನನ್ನು ಕೊಟ್ಟ ನಂತರ ಈ ಒಂದು ಪೇಜ್ ಆದರೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಫಸ್ಟಲ್ಲಿ ನಮಗೆ ಇದೇ ರೀತಿಯಾಗಿ ಆದರೆ ಬರುವಂಥದ್ದು. ಈ ಒಂದು ಜಾಗದಲ್ಲಿ ಈ ಥರ ಸ್ಕ್ರೋಲ್ ಮಾಡಿ. ಸೊ ಒಂದು ಬಾರಿ ಸ್ಕ್ರೋಲ್ ಮಾಡಿದ ನಂತರ ಈ ಒಂದು ಜಾಗದಲ್ಲಿ ನೀವು ಆದರೆ ಫಸ್ಟಲ್ಲಿ ಗಮನಿಸ್ತಿರ್ಬೋದು, ಟೆಕ್ಸ್ಟ್ ನೋಟ್ಸ್ ಅಂತ ಇದೆಯಲ್ವಾ. ಸೊ ಇದನ್ನಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಜಾಗದಲ್ಲಿ ಯಾರ ಹೆಸರು ಬರಬೇಕು ಅಂದ್ಕೊಂಡಿರ್ತಾರೋ ಅವರ ಹೆಸರನ್ನು ಇಲ್ಲಾದರೆ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ನಿಮಗೆ ಜಸ್ಟ್ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಚಾನಲ್ ನೇಮ್ನ ಎಂಟರ್ ಮಾಡ್ತಿದ್ದೀನಿ. ಎಂಟರ್ ಮಾಡಿ ಇಲ್ಲಿ ಆ್ಯಡ್ ಅಂತ ಇದೆಯಲ್ವಾ, ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಕ್ಲೋಸ್ ಮಾಡ್ತೀನಿ. ಸೊ ಒಂದು ಬಾರಿ ಕ್ಲೋಸ್ ಮಾಡೋ ನಂತರ ಇಲ್ಲಿ ಯಾವುದೇ ರೀತಿಯಾದಂತಹ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಾದರೆ ಇಲ್ಲಿ ಗಮನಿಸ್ತಿದ್ರೆ ಆನ್ ಅಂತ ಹೇಳಿಬಿಟ್ಟು ಆಪ್ಷನ್ ಆದರೆ ಇರುವಂಥದ್ದು. ಸೊ ಆನ್ ಮೇಲೆ ಆದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ ಆದರೆ ಒಂದು ಆಪ್ಷನ್ ಆದರೆ ಇರುವಂಥದ್ದು. ಸೊ ಇದನ್ನು ಎನೇಬಲ್ ಮಾಡಿ. ಎನೇಬಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆದರೆ ಬರುತ್ತೆ. ಸೊ ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಅಂತ ಚಿಕ್ಕದಾಗಿ ಬರುತ್ತೆ. ಸೊ ನೀವು ಅಂದರೆ ಸೈಜ್ ದೊಡ್ಡದಾಗಿ ಮಾಡ್ಕೊಬೇಕು ಅಂತ ಹೇಳಿದರೆ ಸೊ ಒಂದು ಜಾಗದಲ್ಲಿ ಇಲ್ಲಿ ಟೆಕ್ಸ್ಟ್ ಸೈಜ್ ಅಂತ ಇದೆಯಲ್ವಾ, ಸೊ ಇದನ್ನು ಇಂಕ್ರೀಸ್ ಆದರೆ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಇಂಕ್ರೀಸ್ ಮಾಡ್ಕೊಳ್ತಿರೋ ಹಾಗೆ ಈ ರೀತಿಯಾಗಿ ದೊಡ್ಡದಾಗಿ ಸಹ ಈ ಥರ ಆಗುವಂಥದ್ದು. ಸೊ ಈ ಥರ ನಿಮ್ಮ ಫೇವ್ರೇಟ್ ಅಂದರೆ ನಿಮಗೆ ಯಾರು ಫೇವ್ರೇಟ್ ಆಗಿರ್ತಾರೋ, ಸೊ ನಿಮ್ಮ ಹೆಸರಾಗಿರ್ಬೋದು, ನಿಮಗೆ ಇಷ್ಟ ಆದಂತಹ ವ್ಯಕ್ತಿಗಳ ಹೆಸರಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಾಗಿರ್ಬೋದು, ಯಾರ ಹೆಸರು ಬೇಕಾದರೂ ಈ ಥರ ಸೆಟ್ ಮಾಡ್ಕೊಬೋದು ನೀವು ಆದರೆ. ಸೊ ಈ ಥರ ಆದರೆ ಒಂದು ಅಪ್ಲಿಕೇಶನ್ ಅಂದರೆ ವರ್ಕ್ ಆಗುವಂಥದ್ದು. ಸೊ ಇಲ್ಲಿ ಕಲರ್ಸನ್ನು ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಸೊ ನೀವು ಕಲರ್ಸನ್ನು ಚೇಂಜ್ ಮಾಡಬೇಕು ಅಂದರೆ ಇದಕ್ಕಾದರೆ ಅಮೌಂಟ್ ಆದರೆ ಪೇ ಮಾಡಬೇಕಾಗುತ್ತೆ. ಸೊ ಈ ಒಂದು ಕಲರೇ ಬ್ಲ್ಯಾಕ್ ಆದರೆ ಚೆನ್ನಾಗಿದೆ. ಸೊ ಇದನ್ನೇ ನೀವು ಆದರೆ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಪ್ಲೇಸ್ಟೋರಲ್ಲಿ ಬಂದು ನ್ಯಾವಾರ್ ಸ್ಲೈಡ್ ಶೋ ಫ್ರೀ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಅನ್ನೋದು ಫಸ್ಟಲ್ಲೇ ಬರುತ್ತೆ. ಸೊ ಅಪ್ಲಿಕೇಶನ್ನ ಲೋಗೋ ನೋಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹೇಗೆ ತಾನೇ ಹೇಳಿದೆ ಅಲ್ವಾ, ಈ ಒಂದು ಚಿಕ್ಕ ಪ್ರೊಸೀಜರ್ನ ಫಾಲೋ ಆಗಿದ್ರೆ ಅಂತ ಹೇಳಿದ್ರೆ ಸೊ ಈಸಿಯಾಗಿ ಈ ಒಂದು ಜಾಗದಲ್ಲಿ ನಿಮ್ಮ ಹೆಸರನ್ನಾದರೆ ಈ ಥರ ಸೆಟ್ ಮಾಡ್ಕೊಬೋದು. ಸೊ ಖಂಡಿತ ಈ ಒಂದು ಟ್ರಿಕ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.